ನರಸೀಪುರದಲ್ಲಿರುವ ರೇವಣ್ಣ ಅವರ ಮನೆ ಇತ್ತೀಚೆಗೆ ರಾಜ್ಯದ ಬಹುತೇಕರು ನೋಡ್ಬಿಟ್ಟಿದ್ದಾರೆ ಮಾಧ್ಯಮಗಳ ಮೂಲಕ. ಅಲ್ಲಿ ಏನೇನಾಯಿತು, ಪೊಲೀಸರು ಎಷ್ಟು ಸತಿ ಸ್ಥಳ ಮಹಜರಿಗೆ ಅಲ್ಲಿ ಹೋದ್ರು, ಯಾವ್ಯಾವ ಪ್ರಕರಣದಲ್ಲಿ, ಇದೆಲ್ಲವನ್ನ ನೀವು ಗಮನಿಸಿದ್ದೀರಿ. ಇದೀಗ ಅದೇ ಮನೆಗೆ ಹೊಸ ಲುಕ್ ಕೊಡ್ಲಿಕ್ಕೆ ಹೊರಟಿದ್ದಾರಂತೆ ರೇವಣ್ಣ ಅವರು. ವಾಸ್ತು ದೋಷ ಇತ್ತು ಅಂತ ಹೇಳಿ ಯಾರೋ ಸಜೆಸ್ಟ್ ಮಾಡಿದ್ರೇನೋ ಅನ್ನೋ ರೀತಿಯಲ್ಲಿ ಅದಕ್ಕೆ ರಿನೋವೇಟ್ ಮಾಡುವ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ. ಅದೇ ಹಳೆ ಮನೆ, ವಾಸ್ತು ಪ್ರಕಾರ ಅದನ್ನು ಒಂಚೂರು ತಿದ್ದಿ ತೀಡಿ ಹೊಸ ರಾಜಕೀಯ ಆಟ ಏನಾದರೂ ಆಡಲಿಕ್ಕೆ ಆ ಮನೆಯಿಂದ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರ ರೇವಣ್ಣ ಅವರು ಅನ್ನೋ ಅನುಮಾನ. ರಾಜಕೀಯ ಅಂದರೆ ಅಲ್ಲಿ ದಾಳಿ, ವಾಗ್ದಾಳಿ ಸರ್ವೇ ಸಾಮಾನ್ಯ. ಆದರೆ ನಾಯಕರು ತಮ್ಮ ನಾಲ್ಗೆ ಮೇಲೆ ಕೆಲವೊಂದ್ಸತಿ ಕಂಟ್ರೋಲನ್ನೇ ಮರೆತು ಬಿಡ್ತಾರೆ ಅಂತ. ಆ ಕಂಟ್ರೋಲ್ ತಪ್ಪಿದ್ರೆ ರಾಜಕೀಯದಲ್ಲಿ ರಗಳೆ ಆಗೋದು ಪಕ್ಕ. ಇವತ್ತು ಕೂಡ ಅಂಥದ್ದೇ ಒಂದು ರಾಜಕೀಯ ರಗಳೆ ಆಗಿದೆ. ಯಾರ ನಡುವೆ ಗಮನಿಸಿ. ಲೆಕ್ಕೇಳದಲ್ಲಿ ಹೋಗಿ ಕಿಸಿಯೋ ಇಲ್ಲೇನು ಕಿಸಿತಿ ನನ್ನ ಮುಂದೆ ನಿನ್ನಂಗ ಬೊಗಳಕ್ ಬಂದಿಲ್ಲ ನಾವು. ಕರಿಬೇಕಾರೆ ನೀನು ಎಲ್ಲಿ ಕರಿತೀನಿ ನಾನು ತಾಕತ್ತಿದ್ರೆ ಬಾ. ಏನ್ ನೋಡ್ಕೊಳಕ್ಕೆ ದೊಡ್ಡ ನೀನೇನು ಊರಿಗೆ ಫೋಟೋ ಬಿಡೋದಿಲ್ಲ. ನೀವು ಅವರು ಒಪ್ಕೊಂಡ್ರಲ್ಲ, ಹೌದು ನಾನು ಲೆಕ್ಕೇಳ ಗೌಡ ಅಂತೇಳಿ. ಲೆಕ್ಕೇಳದಲ್ಲಿ ಹೋಗಿ ಕಿಸಿಯೋ ಇಲ್ಲೇನು ಕಿಸಿತಿ ನನ್ನ ಮುಂದೆ. ನಿನ್ನ ಕಿಸ್ರಿ ಇಲ್ಲಿ ಯಾರು ಕೇಳೋರು ಅದಾರ? ನೀನು ಒಪ್ಕೊಂಡು ಎಲ್ಲ ಹೋಗಿ ಕಿಸಿಯಲ್ಲಿ ಅಕಟಕಟ ಕೇಳಿದ್ರಲ್ವಾ? ರಾಜುಗೌಡ ವಿರುದ್ಧ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಸುರಿಸಿರುವ ನುಡಿ ಮುತ್ತುಗಳಿವು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಪುತ್ರ ರಾಜುಗೌಡ ಮತ್ತು ಶಾಸಕ ವಿಜಯಾನಂದ ಮಧ್ಯೆ ಟಾಕ್ ವಾರ್ ಶುರುವಾಗಿ ಬಿಟ್ಟಿದೆ. ಮಾಜಿ ಶಾಸಕ ದೊಡ್ಡನಗೌಡ ವಿರುದ್ಧ ಏಕವಚನದಲ್ಲೇ ಕಾಶಪ್ಪನವರ್ ದಾಳಿ ನಡೆಸಿದ್ರು. ಇಲ್ಲೇನ್ ಬೊಗಳೋದು, ಅಲ್ಲಿ ಹೋಗ್ ಬೊಗಳು ಅಂದ್ರು. 13 ಕೋಟಿ ರೂಪಾಯಿ ಜಿಲ್ಲಾ ಖನಿಜ ನಿಧಿಯಲ್ಲಿರುವಂತಹ ಅನುದಾನವನ್ನ 5 ವರ್ಷ ಬಳಕೆ ಮಾಡಿಲ್ಲ. ಇವನಿಗೆ ಹೋಗಿ ಪ್ರಶ್ನೆ ಮಾಡ್ರಿ, ದೊಡ್ಡ ಗುಣಗ ಬೊಗಳತಾರಲ್ಲ ಅವ್ನಿಗೆ ಹೋಗಿ ಕೇಳ್ರಿ. ಬೊಗಳಬೇಡ, ಆ ದುಡ್ಡು ಇತ್ತಲ್ಲ ಪಲ್ಲೆ ಯಾಕೆ ಖರ್ಚು ಮಾಡಲಿಲ್ಲ? ಆ ಹೇಳಿಕೆಗೆ ರಾಜುಗೌಡ ಏನ್ ಸುಮ್ಮನೆ ಇರಲಿಲ್ಲ. ಇಳಿಕಲ್ನ ಅದಾಪುರದಲ್ಲಿ ಏಕವಚನದಲ್ಲೇ ತಿರುಗೇಟು ಕೊಟ್ರು. ದೊಡ್ಡನಗೌಡ ನೀ ದಡ್ಡದಿ ಬೊಗಳುತ್ತಿ ಅಂತ ಮಾತಾಡ್ಯಾನ. ಲೇ ವಿಜ, ನಿನ್ನಂಗ ಬೊಗಳಕ್ ಬಂದಿಲ್ಲ ನಾವು. ನೀನ್ ಬೊಗಳಿತ್ತಿಯಲ್ಲ, ಇವತ್ತಿನಿಂದ ನಾವು ಬೊಗಳಕ್ ಚಾಲು ಮಾಡ್ತೀವಿ. ಹೇಳಿಕೆಗಳ ಭಾಗವಾಗಿ ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಬಹುದು ಅಂತ ಹೇಳಿ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಕ್ಷಣಗಣನೆ ಶುರುವಾಗಿದೆ. ಅತ್ತ ಡಿಕೆ ಶಿವಕುಮಾರ್ ವೈಷ್ಣೋದೇವಿಗೆ ಹೋಗಿ ಬಂದಿದ್ದಾರೆ. ತಾಯಿ ಆಶೀರ್ವಾದ ಪಡೆದು ಬಂದ್ರು ಅಂತ ಅನ್ಸುತ್ತೆ ಅಂತ ಟಾಂಗ್ ನೀಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಒಳಿತು ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಔಟ್ಗೋಯಿಂಗ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು. ಕಳೆದ 2 ತಿಂಗಳುಗಳಿಂದ ರಾಜ್ಯದಲ್ಲಿ ಇವತ್ತು ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ಕುಸಿದಿದೆ. ಮಂತ್ರಿಗಳು ವಿಧಾನಸೌಧಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ಅವ್ರಿಗೂ ಕೂಡ ವಿಶ್ವಾಸ ಇಲ್ಲ. ಯಾವಾಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೋ, ಯಾವಾಗ ಡೆಲ್ಲಿಗೆ ಹೋಗಬೇಕು ಸಿದ್ದರಾಮಯ್ಯನ ಪರವಾಗಿ ಬ್ಯಾಟಿಂಗ್ ಆಡೋದಕ್ಕೆ. ಪಾಪ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಿಡಿ ಆಗಲೇ ವೈಷ್ಣೋದೇವಿ ಹೋಗಿ ಬಂದುಬಿಟ್ಟಿದ್ದಾರೆ. ತಾಯಿಯಲ್ಲಿ ಆಶೆ ಬೇಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬಂದಂಗೆ ಕಾಣ್ತಾರೆ, ಅದು ಬೇರೆ ವಿಚಾರ. ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕ್ಷಣಗಣನೆ ಪ್ರಾರಂಭ ಆಗಿದೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ರಾಜೀನಾಮೆನ ಕೊಡಬಹುದು. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಜನರ ವಿಶ್ವಾಸನ ಕಳೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಬಗ್ಗೆ ಅವರ ಪಕ್ಷದ ಶಾಸಕರು ಕೂಡ ವಿಶ್ವಾಸನ ಕಳೆದುಕೊಳ್ತಾ ಇದ್ದಾರೆ. ಇವತ್ತು ದಲಿತರ ಹೆಸರು ಹೇಳಿಕೊಂಡು ಈ ನಾಡಿನ ಬಡವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಉದ್ಧಾರ ಮಾಡ್ತೀವಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳನ್ನು ಕೂಡ ಕೈ ಬಿಟ್ಟಿದ್ದಾರೆ. ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ. ನರಸೀಪುರದಲ್ಲಿರುವ ರೇವಣ್ಣ ಅವರ ಮನೆ ಇತ್ತೀಚೆಗೆ ರಾಜ್ಯದ ಬಹುತೇಕರು ನೋಡ್ಬಿಟ್ಟಿದ್ದಾರೆ ಮಾಧ್ಯಮಗಳ ಮೂಲಕ. ಅಲ್ಲಿ ಏನೇನಾಯಿತು, ಪೊಲೀಸರು ಎಷ್ಟು ಸತಿ ಸ್ಥಳ ಮಹಜರಿಗೆ ಅಲ್ಲಿ ಹೋದ್ರು, ಯಾವ್ಯಾವ ಪ್ರಕರಣದಲ್ಲಿ, ಇದೆಲ್ಲವನ್ನ ನೀವು ಗಮನಿಸಿದ್ದೀರಿ. ಇದೀಗ ಅದೇ ಮನೆಗೆ ಹೊಸ ಲುಕ್ ಕೊಡ್ಲಿಕ್ಕೆ ಹೊರಟಿದ್ದಾರಂತೆ ರೇವಣ್ಣ ಅವರು. ವಾಸ್ತು ದೋಷ ಇತ್ತು ಅಂತ ಹೇಳಿ ಯಾರೋ ಸಜೆಸ್ಟ್ ಮಾಡಿದ್ರೇನೋ ಅನ್ನೋ ರೀತಿಯಲ್ಲಿ
ಅದಕ್ಕೆ ರಿನೋವೇಟ್ ಮಾಡುವ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ಹಳೆ ಮನೆ, ವಾಸ್ತು ಪ್ರಕಾರ ಅದನ್ನು ಒಂಚೂರು ತಿದ್ದಿ ತೀಡಿ ಹೊಸ ರಾಜಕೀಯ ಆಟ ಏನಾದರೂ ಆಡಲಿಕ್ಕೆ ಆ ಮನೆಯಿಂದ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರಾ ರೇವಣ್ಣ ಅವರು ಅನ್ನೋ ಅನುಮಾನ. ರಾಜಕೀಯ ಅಂದರೆ ಅಲ್ಲಿ ದಾಳಿ ವಾಗ್ದಾಳಿ ಸರ್ವೇ ಸಾಮಾನ್ಯ. ಆದರೆ ನಾಯಕರು ತಮ್ಮ ನಾಲ್ಗೆ ಮೇಲೆ ಕೆಲವೊಂದ್ಸತಿ ಕಂಟ್ರೋಲನ್ನೇ ಮರೆತು ಬಿಡ್ತಾರೆ ಅಂತ. ಆ ಕಂಟ್ರೋಲ್ ತಪ್ಪಿದ್ರೆ ರಾಜಕೀಯದಲ್ಲಿ ರಗಳೆ ಆಗೋದು ಪಕ್ಕ. ಇವತ್ತು ಕೂಡ ಅಂಥದ್ದೇ ಒಂದು ರಾಜಕೀಯ ರಗಳೆ ಆಗಿದೆ. ಯಾರ ನಡುವೆ ಗಮನಿಸಿ. ಲೆಕ್ಕೇಳದಲ್ಲಿ ಹೋಗಿ ಕಿಸಿಯೋ ಇಲ್ಲೇನು ಕಿಸಿತಿ ನನ್ನ ಮುಂದೆ ಲೇ ವಿದ್ಯಾ, ನಿನ್ನಂಗ ಬೊಗಳಕ್ ಬಂದಿಲ್ಲ ನಾವು. ಕರಿಬೇಕಾರೆ ನೀನು ಎಲ್ಲಿ ಕರಿತೀನಿ ಅಂತ ತಾಕತ್ತಿದ್ರೆ ಬಾ. ಏನ್ ನೋಡ್ಕೊಳಕ್ಕೆ ದೊಡ್ಡ ನೀನೇನು ಊರಿಗೆ ಬಿಟ್ಟ ಬಿಡೋದಿಲ್ಲ. ನೀವು ಅವರು ಒಪ್ಕೊಂಡ್ರಲ್ಲ, ಹೌದು ನಾನು ಲೆಕ್ಕೇಳ ಗೌಡ ಅಂತೇಳಿ. ಲೆಕ್ಕೇಳದಲ್ಲಿ ಹೋಗಿ ಕಿಸಿಯೋ ಇಲ್ಲೇನು ಕಿಸಿತಿ ನನ್ನ ಮುಂದೆ. ನಿನ್ನ ಕಿಸ್ರಿ ಇಲ್ಲಿ ಯಾರು ಕೇಳೋರು ಅದಾರ? ನೀನು ಒಪ್ಕೊಂಡಿಲ್ಲ, ಹೋಗಿ ಕಿಸಿಯಲ್ಲಿ. ಅಕಟಕಟ ಕೇಳಿದ್ರಲ್ವಾ, ರಾಜುಗೌಡ ವಿರುದ್ಧ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಸುರಿಸಿರುವ ನುಡಿ ಮುತ್ತುಗಳಿವು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಪುತ್ರ ರಾಜುಗೌಡ ಮತ್ತು ಶಾಸಕ ವಿಜಯಾನಂದ ಮಧ್ಯೆ ಟಾಕ್ ವಾರ್ ಶುರುವಾಗಿ ಬಿಟ್ಟಿದೆ. ನೀವು ಅವರು ಒಪ್ಕೊಂಡ್ರಲ್ಲ, ನಿನ್ನ ಮೇಲೆ ಲೆಕ್ಕೇಳದಲ್ಲಿ ಹೋಗಿ ಕಿಸಿಯೋ ಇಲ್ಲೇನು ಕಿಸಿತಿ. ಈಗ ಬಿರ್ಲಿ ಬಿಡುವಿರಲಿ. ಮಾಜಿ ಶಾಸಕ ದೊಡ್ಡನಗೌಡ ವಿರುದ್ಧ ಏಕವಚನದಲ್ಲೇ ಕಾಶಪ್ಪನವರ್ ದಾಳಿ ನಡೆಸಿದ್ರು. ಇಲ್ಲೇನ್ ಬೊಗಳೋದು, ಅಲ್ಲಿ ಹೋಗ್ ಬೊಗಳು ಅಂದ್ರು. 13 ಕೋಟಿ ರೂಪಾಯಿ ಜಿಲ್ಲಾ ಖನಿಜ ನಿಧಿಯಲ್ಲಿರುವಂತಹ ಅನುದಾನವನ್ನ 5 ವರ್ಷ ಬಳಕೆ ಮಾಡಿಲ್ಲ. ಇವನಿಗೆ ಹೋಗಿ ಪ್ರಶ್ನೆ ಮಾಡ್ರಿ, ದೊಡ್ಡ ಗುಣಗ ಬೊಗಳತಾನಲ್ಲ ಅವ್ನು ಹೋಗಿ ಕೇಳ್ರಿ. ಬೊಗಳಬೇಡ, ಆ ದುಡ್ಡು ಇತ್ತಲ್ಲ ಪಲ್ಲೆ ಯಾಕೆ ಖರ್ಚು ಮಾಡಲಿಲ್ಲ? ಆ ಹೇಳಿಕೆಗೆ ರಾಜುಗೌಡ ಏನ್ ಸುಮ್ಮನೆ ಇರಲಿಲ್ಲ. ಇಳಿಕಲ್ನ ಅದಾಪುರದಲ್ಲಿ ಏಕವಚನದಲ್ಲೇ ತಿರುಗೇಟು ಕೊಟ್ರು. ದೊಡ್ಡನಗೌಡ ನೀ ದಡ್ಡದಿ ಬೊಗಳುತ್ತಿ ಅಂತ ಮಾತಾಡ್ಯಾನ. ಲೇ ವಿದ್ಯಾ, ನಿನ್ನಂಗ ಬೊಗಳಕ್ ಬಂದಿಲ್ಲ ನಾವು. ನೀನ್ ಬೊಗಳಿತ್ತಿಯಲ್ಲ, ಇವತ್ತಿನಿಂದ ನಾವು ಬೊಗಳಕ್ ಚಾಲು ಮಾಡ್ತೀವಿ. ಇನ್ನು ಸಿಪುರದಲ್ಲಿರುವ ರೇವಣ್ಣ ಅವರ ಮನೆ ಇತ್ತೀಚೆಗೆ ರಾಜ್ಯದ ಬಹುತೇಕರು ನೋಡ್ಬಿಟ್ಟಿದ್ದಾರೆ ಮಾಧ್ಯಮಗಳ ಮೂಲಕ. ಅಲ್ಲಿ ಏನೇನಾಯಿತು, ಪೊಲೀಸರು ಎಷ್ಟು ಸತಿ ಸ್ಥಳ ಮಹಜರಿಗೆ ಅಲ್ಲಿ ಹೋದ್ರು, ಯಾವ್ಯಾವ ಪ್ರಕರಣದಲ್ಲಿ, ಇದೆಲ್ಲವನ್ನ ನೀವು ಗಮನಿಸಿದ್ದೀರಿ. ಇದೀಗ ಅದೇ ಮನೆಗೆ ಹೊಸ ಲುಕ್ ಕೊಡ್ಲಿಕ್ಕೆ ಹೊರಟಿದ್ದಾರಂತೆ ರೇವಣ್ಣ ಅವರು. ವಾಸ್ತು ದೋಷ ಇತ್ತು ಅಂತ ಹೇಳಿ ಯಾರೋ ಸಜೆಸ್ಟ್ ಮಾಡಿದ್ರೇನೋ ಅನ್ನೋ ರೀತಿಯಲ್ಲಿ ಅದಕ್ಕೆ ರಿನೋವೇಟ್ ಮಾಡುವ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ಹಳೆ ಮನೆ, ವಾಸ್ತು ಪ್ರಕಾರ ಅದನ್ನು ಒಂಚೂರು ತಿದ್ದಿ ತೀಡಿ ಹೊಸ ರಾಜಕೀಯ ಆಟ ಏನಾದರೂ ಆಡಲಿಕ್ಕೆ ಆ ಮನೆಯಿಂದ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರಾ ರೇವಣ್ಣ ಅವರು ಅನ್ನೋ ಅನುಮಾನ. ರಾಜಕೀಯ ಅಂದರೆ ಅಲ್ಲಿ ದಾಳಿ ವಾಗ್ದಾಳಿ ಸರ್ವೇ ಸಾಮಾನ್ಯ. ಆದರೆ ನಾಯಕರು ತಮ್ಮ ನಾಲ್ಗೆ ಮೇಲೆ ಕೆಲವೊಂದ್ಸತಿ ಕಂಟ್ರೋಲನ್ನೇ ಮರೆತು ಬಿಡ್ತಾರೆ ಅಂತ. ಆ ಕಂಟ್ರೋಲ್ ತಪ್ಪಿದ್ರೆ ರಾಜಕೀಯದಲ್ಲಿ ರಗಳೆ ಆಗೋದು ಪಕ್ಕ. ಇವತ್ತು ಕೂಡ